ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಆಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಆಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಹಾನಟಿ ಅನ್ನೋದು ಒಂದು ಪಟ್ಟ ಅಲ್ಲ, ಪಟ್ಟಪಾಡು. ಬಣ್ಣದ ಬದುಕಿಂದ ಚಿನ್ನದ ಬಾಳಿಗೆ ಮನ್ನಣೆ ಪಡೆದವಳೇ ಮಹಾನಟಿ. ನಮ್ಮ 16 ನಟಿಯರು ಮಹಾನಾಯಕಿಯರಾಗಿ ಇವತ್ತು ಬದುಕ್ತಾರೆ. ಆ ಮಹಾ ವ್ಯಕ್ತಿತ್ವಗಳಿಂದ ನಟನೆಯ ಸ್ಫೂರ್ತಿಯನ್ನ ಪಡ್ಕೊಳ್ತಾರೆ. ಅವರ ಹಾಡುಗಳಿಗೆ ಹೆಜ್ಜೆ ಹಾಕ್ತಾರೆ. ಹಲವಾರು ಅತ್ಯದ್ಭುತ ದೃಶ್ಯಗಳನ್ನ ಅಭಿನಯಿಸಿ ಚಂದನವನದ ಮೇರು ನಟಿಯರನ್ನ ಸಂಭ್ರಮಿಸಲಿದ್ದಾರೆ. ಬನ್ನಿ ಹಾಗಾದ್ರೆ ನಟಿಯರ ಜೊತೆ ನಾವು ಕೂಡ ಚಿತ್ರರಂಗದ ಮಹಾನಟಿಯರನ್ನ ಸಂಭ್ರಮಿಸೋಣ. ಈ ವಾರದ ಸುತ್ತು ಚಂದನವನದ ಮಹಾನಟಿಯರ ಮಹಾ ಸಂಭ್ರಮ. Luxco presents Mahanati Season 2, co-powered by Gold winner Ramraj Mithu Towels, special partner Jar Gold Savings App, Sparsh Masala, Hyundai, Seat, Sudarshan Silk Chickpet ಮತ್ತು ಮಾರತಹಳ್ಳಿ. Gold buying partner White Gold, digital streaming partner Z5. ಈಗ ಈ ಸೊಗಸಾದ ಸುತ್ತಿಗೆ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನು ವೆಲ್ಕಮ್ ಮಾಡುವಂತಹ ಸಮಯ. ಇವರು ಶೃಂಗಾರಕ್ಕೆ ಟ್ಯೂಷನ್ ತಗೊಳ್ಳೋ ಟೀಚರ್, ಅಭಿನಯದಲ್ಲಿ ಚಿಂದಿ ಚೂರ್, ಬ್ಯೂಟಿಯಲ್ಲಿ 100ಕ್ಕೆ 100. ಲೆಟ್ಸ್ ವೆಲ್ಕಮ್ ನಿಶ್ವಿಕಾ. ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು. ನಿಶ್ವಿಕಾ, ಈಗ ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಇದ್ರೆ ಈ ಹೀರೋಯಿನ್ ತರ ಇರಬೇಕು, ಅವ್ರ ತರ ಇರಬೇಕು ಅಂತ ಒಬ್ಬ ಹೀರೋಯಿನ್ ಆದರ್ಶವಾಗಿ ತಗೊಂಡಿರ್ತೀವಿ. ನಿಮಗೆ ಇಷ್ಟವಾದಂತ ಆ ಹೀರೋಯಿನ್ ಯಾರು? ಮಾಧುರಿ ದೀಕ್ಷಿತ್. ಸೊ ನನಗೆ ಚಿಕ್ಕವರಿಂದಾನು ಅವ್ರ ತರ ಮಾಡ್ಬೇಕು, ಅವ್ರ ತರ ಇರ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು. ಸೊ ಆಮೇಲೆ ಬೆಳೀತಾ ಬೆಳೀತಾ ಅಫ್ಕೋರ್ಸ್ ರಮ್ಯಾ ಮ್ಯಾಮ್. ಸೊ ಇಲ್ಲಿನ ಮಹಾನಟಿಯರಲ್ಲಿ ನಿಮ್ಗೆ ರಮ್ಯಾ ಮೇಡಮ್ ತುಂಬಾ ಇಷ್ಟನಾ? ಡೆಫಿನೆಟ್ಲಿ ಎಸ್. ಎಸ್, ಬಳ್ಳಿ ಚಪ್ಪಾಳೆ ನಿಶ್ವಿಕಾ ಅವ್ರಿಗೆ. ಈಗ ನಮ್ಮ ತರುಣ ಸುಂದರನನ್ನ ವೆಲ್ಕಮ್ ಮಾಡೋಣ. ವೃತ್ತಿ ರಂಗಭೂಮಿಗೆ ಮೆರುಗು ತಂದ ಮಹನೀಯ, ಬ್ಲಾಕ್ ಬಸ್ಟರ್ ಮೂವಿಗಳ ಒಡೆಯ, ಚಾಲೆಂಜಿಂಗ್ ಸ್ಟಾರ್ ನ ಗೆಳೆಯ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಧೀರ ತರುಣ್ ಸುಧೀರ. ತರುಣ್ ಅವರೇ, ಇವತ್ತು ಎಲ್ಲಾ ಮಹಾನಟಿಯರು ಈ ನಟಿಯರ ರೂಪದಲ್ಲಿ ಬರಲಿದ್ದಾರೆ. ಈ ಸಂಭ್ರಮ ನೋಡೋದಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಏನು ಅಂತಂದ್ರೆ ಆ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಯಾಕಂದ್ರೆ ನಮ್ಗೊಂಥರ ಒಂದು ಪ್ಲಾಟ್ಫಾರ್ಮ್ ಹಾಕೊಟ್ಟಂತವ್ರು, ಒಂದು ಫೌಂಡೇಶನ್ ಹಾಕೊಟ್ಟಂತವ್ರು. ಇವತ್ತು ನಾವ್ ಏನ್ ಬಿಲ್ಡಿಂಗ್ ಗಳು ಕಟ್ಕೊಂಡಿದೀವೋ ಅದೆಲ್ಲದಕ್ಕೂ ಅವ್ರುಗಳೇ ಒಂದು ಫೌಂಡೇಶನ್ ಆದಂತವ್ರು. ಸೊ ಇಟ್ ಇಸ್ ಗ್ರೇಟ್ ದಟ್ ವಿ ಆರ್ ಸೆಲೆಬ್ರೇಟಿಂಗ್. ನೀವೆಲ್ಲ ಅವ್ರನ್ನ ಇಮಿಟೇಟ್ ಮಾಡಬೇಡಿ, ಅವರ ಕ್ಯಾರೆಕ್ಟರ್ಗಳನ್ನ ನಿಮ್ಮ ತಂದಲ್ಲಿ ನೀವು ಮಾಡಿ. ದಟ್ ಇಸ್ ವಾಟ್ ಒನ್ ಥಿಂಗ್ ಐಲ್ ಸೇ. ಓಕೆ, ಗುಡ್ ಲಕ್. ಈ ಮಹಾನಟಿ ಸಂಭ್ರಮಕ್ಕೆ ನಮ್ಮ ಮಹಾನಟಿಯನ್ನ ಸ್ವಾಗತಿಸುವಂತಹ ಸಮಯ. ಕಣ್ಣೋಟದಲ್ಲೇ ಮನಸೆಳೆಯುವ ಚಂದ್ರಮುಖಿ, ಗಾಂಭೀರ್ಯದಲ್ಲಿ ಗಮನ ಸೆಳೆಯುವ ಮಹಾನಾಯಕಿ, ಮಹಾನಟಿ ಪ್ರೇಮಾ ಮೇಡಮ್. ನಿಮ್ಮನ್ನ ಹೀರೋಯಿನ್ ಆಗಬೇಕು ಅಂತ ಇನ್ಸ್ಪೈರ್ ಮಾಡಿದಂತ ಆ ಒಬ್ಬ ಹೀರೋಯಿನ್, ದಟ್ ಒನ್ ಹೀರೋಯಿನ್, ಒನ್ ಲೆಜೆಂಡ್ ಯಾರು? ನನ್ನ ತಾಯಿ. ಕ್ರೆಡಿಟ್ ಗೋಸ್ ಟು ಮೈ ಮಾಮ್, ಬಟ್ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ದು ಕಲ್ಪನಾ ಅವರು. ಶರಪಂಜರ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಮ್ಯಾಮ್. ಈಗ ನಮ್ಮ ಮಾಸ್ಟರ್ ಮೈಂಡ್ ಆಫ್ ಮಹಾನಟಿನ ವೆಲ್ಕಮ್ ಮಾಡೋಣ. ನಿರಂತರ 9 ಸಲ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಂತಹ ನಟ ಶ್ರೇಷ್ಠ, ನವರಸಗಳ ಮಹಾ ಸಂಪುಟ, ನಡೆದಾಡುವ ಸಿನಿ ಪಾಠ. ಸ್ವಾಗತಿಸಿ ಮಹಾನಟಿ, ಮಾಸ್ಟರ್ ಮೈಂಡ್ ಆಫ್ ದ ಮಿತ್ರ, ಡಾಕ್ಟರ್ ರಮೇಶ್ ಅರವಿಂದ್ ಸರ್.
ರಮೇಶ್ ಸರ್, ನಿಮ್ಮ ಪ್ರಕಾರ ನಿಮ್ಮ ಮಾತುಗಳಲ್ಲಿ ಮಹಾನಟಿ ಅಂದ್ರೆ ಯಾರು ಸರ್? 2 hours ಚಿತ್ರ ಮುಗಿದ ಮೇಲೆ 20 ವರ್ಷ ಆದ್ಮೇಲೆ, 30 ವರ್ಷ ಆದ್ಮೇಲೆ, 40 ವರ್ಷ ಆದ್ಮೇಲೆ ಈಗಲೂ ನಮ್ಮನ್ನ ಕಾಡ್ತಾರಲ್ಲ, ಅವರು ಮಹಾನಟಿ ಅನ್ನೋದು. ಇಟ್ಸ್ ಸೋ ಬ್ಯೂಟಿಫುಲ್. ಯಾರಿದ್ರಲ್ಲಿ ಕಲ್ಪನಾ, ಸುಧಾರಾಣಿ, ಲೀಲಾವತಿ ಅವರು, ಸೌಂದರ್ಯ, ಸರೋಜಾದೇವಿ ಅವರು, ಸುಹಾಸಿನಿ ಅವರು, ಮಂಜುಳಾ, ಈ ಕಡೆ ಜಯಂತಿ ಅಮ್ಮ, ಭಾರತಿಜಿ, ಪ್ರೇಮ, ಸರಿತಾಜಿ, ಗಾಶ್, ಲಕ್ಷ್ಮಿ ಅಮ್ಮ, ಮಾಲಾಶ್ರೀ. ಇದರ ಮಧ್ಯೆ ಅಲ್ಲೊಂದು ಕಿರೀಟ ಇದೆ, ಕಿರೀಟ ಕೆಳಗೆ ಒಂದು ಗ್ಯಾಪ್ ಇದೆ, ಅದಕ್ಕೊಂದು ಮುಖ ಬೇಕು. ಇವರಲ್ಲಿ ಯಾರು ಸೂಟ್ ಆಗ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಟೈಮ್ ಟು ಗಿವ್ ಇಟ್ ಯುವರ್ ಬೆಸ್ಟ್. 2 ಇಂಜಿನ್ ಸಿನಿಮಾಗೆ, ಒಂದು ಹೀರೋ, ಇನ್ನೊಂದು ಹೀರೋಯಿನ್. ಆ ಸ್ಥಾನ ನಿಮಗೆ ಕಾದಿದೆ. ಪ್ಲೀಸ್ ಕ್ಯಾರಿ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಟಿಯರೇ, ಒಂದು ವಿಷಯ ಇವತ್ತು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಹೇಳಲೇಬೇಕು. ಕಳೆದ ವಾರ ಹಾಗೂ ಇವತ್ತು ನೀವು ಕೊಡುವಂತಹ ಪರ್ಫಾರ್ಮೆನ್ಸ್ಗಳ ಆಧಾರದ ಮೇಲೆ ಈ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇರುತ್ತೆ. ನಿಮ್ಮ ಅಭಿನಯವನ್ನ ಅಚ್ಚುಕಟ್ಟಾಗಿ ಮಾಡಿ ಈ ಎಲಿಮಿನೇಷನ್ ಅನ್ನೋ ವಿಲ್ಲನಿಂದ ದೂರ ಆಗಿ ಸೇವ್ ಆಗುವಂತ ಹೀರೋಯಿನ್ ಆಗಿರ್ಬೇಕು ನೀವು. ಓಕೆನಾ? ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಈ ಅದ್ಧೂರಿ ಸಂಭ್ರಮವನ್ನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಕನ್ನಡ ಚಿತ್ರರಂಗದ ಈ ಲೆಜೆಂಡರಿ ಆಕ್ಟ್ರೆಸ್ಗೆಲ್ಲ ಹಾಡಿನ ಮೂಲಕ ಗೌರವಿಸ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸ್ವಾಗತಿಸಿ ನಮ್ಮ ಸರಿಗಮಪ ಕಾರ್ಯಕ್ರಮದ ಸೆನ್ಸೇಷನಲ್ ಸಿಂಗರ್ಸ್. ತಮ್ ನಮ್ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ. ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ, ಚಂದನದ ಗೊಂಬೆ ಚೆಲುವಾದ ಗೊಂಬೆ, ಚಂದನದ ಗೊಂಬೆ. ಇನ್ನು ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಾಡೋ ಮಾತೆಲ್ಲ ಒಂದೇ, ಬಯಕೆಯು ಒಂದೇ ಗುರಿಯೊಂದೇ, ಬಯಕೆಯು ಒಂದೇ ಗುರಿಯೊಂದೇ. ಭಾವಜನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ.
ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು ಉರಿಯೋ ಸೂರ್ಯನು ಅವನ್ಯಾಕೆ ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ ಹೋ ಜೀವಗಂಗೆ ಮಿಂದೆ ಮಿಂದೆ ಸಮಾಗ ಸಾನಿಧಾಮಗಳಲ್ಲಿ ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ ಇವತ್ತಿನ ಈ ಸುತ್ತಿಗೆ ಇದಕ್ಕಿಂತ ಒಂದು ಅದ್ಭುತವಾದ ಚಾಲನೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು ನಮ್ಮ ಎಲ್ಲ ಗಾಯಕರಿಗೆ ಪ್ಲೀಸ್. ಎಂತ ನೆನಪುಗಳನ್ನ ಕೆದಕಿದಿರ ಅಂದ್ರೆ ಓಹೋ ಫ್ಯಾಬ್ಯುಲಸ್ ಅಪ್ಪ. ಓಯ್ ಸಿಂಚನ, ಇವರೆಲ್ಲರ ಪರವಾಗಿ ನಿನ್ ತಪ್ಕೊಬಿಡ್ತೀನಿ ಬಾ. ಸರ್ರಿಗೆ ನಿನ್ ಫೇಮಸ್ ಸ್ಟೆಪ್ ಹೇಳ್ಕೊಡು. 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 ಹೆಂಗದು? ಟಿಟ್ ಟಿಟ್ ಓದಿರೋದು ಚಪ್ಪಾಳೆ ಹೊಡೆಯೋದು ಅಷ್ಟೇ ಸರ್. ಓದಿರೋದು ಚಪ್ಪಾಳೆ ಹೊಡೆಯೋದು ಅಷ್ಟೇ ಸರ್. ಓದ್ರಿ ಚಪ್ಪಾಳೆ ತಟ್ಟಿ, ಓದ್ರಿ ಚಪ್ಪಾಳೆ ತಟ್ಟಿ. ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ.
ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಯಲ್ಲಿ ಓಕೆ, ಇವಳಿಲ್ಲಿ ಇದ್ದಾಗ್ಲೇ ಈ ಸರಿಗಮ ಕಾಂಟೆಸ್ಟೆನ್ಸ್ ಒಂದು ಬ್ಲಾಕ್ ಬಸ್ಟರ್ ಕೊಡು. ನೋಡೆ ಚಿನ್ನಮ್ಮ. ಸ್ಟಾರ್ ಆಪ್ನೊಂದಿಗೆ 2 ಕೋಟಿಗೂ ಹೆಚ್ಚು ಬಳಕೆದಾರರು ಈಗ ಪ್ರತಿದಿನ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಕೇವಲ 50 ರೂಪಾಯಿಯಿಂದ ಶುರು ಮಾಡಿದ್ರೆ ಪ್ರತಿದಿನ ನಿಮ್ಮ ಹೆಸರಲ್ಲಿ ಆಟೋಮೆಟಿಕ್ ಆಗಿ ಉಳಿತಾಯ ಸೇರ್ತಾ ಹೋಗ್ತಾ ಇರುತ್ತೆ. ನೀವು ಉಳಿತಾಯ ಮಾಡದಂತ ಹಣವನ್ನ ಅಗತ್ಯ ಇದ್ದಾಗ ಚಿನ್ನವಾಗಿಯೂ ಪಡ್ಕೋಬಹುದು ಅಥವಾ ಹಣದ ರೂಪದಲ್ಲೂ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಆದ್ರಿಂದ ಪ್ರತಿದಿನ ಜಾರ್ ಆಪ್ನೊಂದಿಗೆ ನಿಮ್ಮ ಸಣ್ಣ ಉಳಿತಾಯವನ್ನ ಪ್ರಾರಂಭಿಸಿ. ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಪಾಯಿ ಚಿತ್ರದ ಬಂಗಾರದ ಗೊಂಬೆ ಹಾಡಿನಿಂದ ಸೌಂದರ್ಯ ಅವರನ್ನ ಸಂಭ್ರಮಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ದಾವಣಗೆರೆಯ ವರ್ಷಾ ಕೆಪಿ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಬಂದು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಬಂದು ಹಳ್ಳಿ ಹಾಡಮ್ಮ. ಎಲ್ಲಿದೆ ಹೇಳು ನಿನ್ನ ಗಾಯ, ಅಂದಾಮ ಕೇಳಿ ಮಂಗ ಮಾಯ. ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ, ಮಿಟ್ಟಿಲಿ ಸಿಪಾಯಿ ಆಗೋದಾಗವ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ಬಿಗಿ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ, ಎಲ್ಲ ಹೊತ್ತು ತಿರುಗುತ್ತೀರು ನಾನಮ್ಮ. ಬಂಗಾರದ ಬೊಂಬೆ ನನ್ನ ಹೊತ್ತು ತಿರುಗೋ ದೇಹ ನಾನಮ್ಮ. ಸಿಪಾಯಿಯ
ಇದೆ ಅಂತ ತಿಳಿ ಸಿಂಹದ ಗುಹೆಯಲ್ಲಿ ದೂರು ಚೆನ್ನಮ್ಮ ನೀನಾಗುತ್ತೀಯಮ್ಮ ನನಗೆ ಓಬವ್ವ ನೀನಾಗುತ್ತೀಯಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ಓಡಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ ಹೇ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ಓಡಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ನಮ್ಮ ಡಿ ಕೇಳಿ ಹುಡುಗರು ಬಂದ್ರೇನೆ ಸ್ವಲ್ಪ ನಮ್ ಕಾಲರ್ ಎತ್ತೋ ತರ ಮಾಡ್ಬಿಡ್ತಾರೆ. ನಾನು ಆ ಶೋ ಅಲ್ಲೂ ಆಂಕರು, ಈ ಶೋ ಅಲ್ಲೂ ಆಂಕರು, ಆದ್ರೆ ಅವನಿಗೆ ಧೈರ್ಯವಾಗಿ ನಿಂತು ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಮೀಟರ್ ಬೇಕಲ್ಲ, ಅದು ನಮ್ಮ ಮಹಾನಟಿಯ ಕಂಟೆಸ್ಟೆಂಟ್. ಬರ್ಲಿ ಚಪ್ಪಾಳೆ. ಡಾನ್ಸು ಅಭಿನಯ ಎರಡೂ ಇರುವಂತಹ ಒಂದು ರೌಂಡ್ ಇದು. ತರುಣ್ ಅವ್ರಿಗೆ ಈ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ಅಂತ ಕೇಳೋಣ. ಹಾಯ್ ಶಶಾಂಕ್. ಹಾಯ್ ಸರ್. ಇವರ ವೆರಿ ಗುಡ್ ಡ್ಯಾನ್ಸರ್, ಎಕ್ಸ್ಟ್ರಾರ್ನರಿ ಗ್ರೇಸ್ ಇದೆ ನಿನಗೆ. ಇಲ್ಲಿ ಕುತ್ಕೊಂಡು ಒಂದು ಬಿಟ್ಟಾಯ್ತು ಗೊತ್ತಾ ನಿಮ್ಮಿಬ್ಬರದು? ಎಳ್ನೀರ್ ಕುಡಿತಾ ಎಳ್ನೀರ್ ಕುಡಿದ ಮೇಲೆ ಏನೋ ಕಿಸ್ಸು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವ್ರು ಹಿಂಗಿದ್ದಾರೆ, ನೀನ್ ಆ ಕಡೆ ಇದೆಯಾ, ಕಿಸ್ಸು ಮಾಡ್ತಿದ್ರೆ ಅವ್ರ ಕೈ ಹಿಂಗ ಅಂತ ಕರೆಕ್ಟ್. ನೀನ್ ಯಾಕೋ ತಲೆ ಎಲ್ಲ ಒದರ್ತೀಯಾ? ಫೀಲ್ ಸರ್. ಯಾವ ಫೀಲ್? ತಲೆ ಒದರ್ತಾ ಇದ್ರೆ ಏನಾಯ್ತು ಒಳಗಡೆ? ಏನ್ ಮಾಡಿದೆ ಹೇಳಿನೋ? ಏನ್ ಮಾಡಿದೆ ವರ್ಷ? ಓ ಅವನು ಹಿಂಗೆ ಅವಳೊಬ್ಳೆ ನಾಚ್ಕೊಳ್ಳೋದು. ನನಗೂ ಅದೇನೋ ಒಂದು ಕೆಮಿಕಲ್ ರಶ್ ಆಯ್ತು ಅಂತ ಅವನಿಗೇನು. ಬಟ್ ಸಖತ್ ಅಮೇಸಿಂಗ್ ಆಗಿ ಡ್ಯಾನ್ಸ್ ಮಾಡ್ತೀಯ ಮಗ, ಸಖತ್ ಅಮೇಸಿಂಗ್. ಫಿನಿಶಿಂಗ್ ನಿಂದು ಸಮ್ಮರ್ ಸಾಲ್ಟ್ಸ್ ಅದೆಲ್ಲಾನು ಟೂ ಗುಡ್, ಟೂ ಗುಡ್. ಥ್ಯಾಂಕ್ ಯು ಸರ್. ಅವನನ್ನು ನೋಡದೆ ಇರೋ ತರ ಡ್ಯಾನ್ಸ್ ಮಾಡ್ಬಿಟ್ಟೆ ನೀನು ನನಗೆ. ನಾನು ಅವನು ನೋಡ್ಬೇಕು ಅಂತ ಹಿಂಗ್ ಹೋದ್ರು ನಿನ್ ಮೇಲೆ ಕಾನ್ಸಂಟ್ರೇಷನ್ ಬರೋ ತರ ಆಗೋಯ್ತು. ಅಷ್ಟು ಪ್ರಿಟಿಯಾಗಿ ಮಾಡಿದೆ ವರ್ಷ. ಫಸ್ಟ್ ಶಾಟ್ ಅಲ್ಲಿ ಓಪನ್ ಟರ್ನ್ ಆದಾಗಿಂದ ಹಿಡಿದು ಲಾಸ್ಟ್ ಫಿನಿಶ್ ಮಾಡಿ ನೀನೆಲ್ಲ ಪೋಸ್ಟರ್ ಕೊಡೋ ತನಕನು ಯು ಆರ್ ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಾರ್ ಮೀ ಇಟ್ ವಾಸ್ ಟೂ ಗುಡ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಸೌಂದರ್ಯ ಮ್ಯಾಮ್ ಅವರ ಒಂದು ಸಾಂಗ್ ಅನ್ನ ಇವರು ರೀಕ್ರಿಯೇಟ್ ಮಾಡಿದ್ದಾರೆ ವರ್ಷ. ಅಂಡ್ ಸೌಂದರ್ಯ ಮೇಡಮ್ ನೀವು ಇಬ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರ. ಅವ್ರ ಜೊತೆ ಇದ್ದಂತಹ ಒಡನಾಟಗಳು, ಆ ಸಂದರ್ಭಗಳು ನಮ್ಮ ಜೊತೆ ಪ್ಲೀಸ್ ಹಂಚ್ಕೊಳ್ಳಿ, ಅವ್ರ ಬಗ್ಗೆ ಹೇಳಿ. ಸೌಂದರ್ಯ ನಾನು ಐ ಥಿಂಕ್ 4-5 ಮೂವೀಸ್ ಮಾಡಿರ್ತೀವಿ ಅನ್ಸುತ್ತೆ. ಶಿ ವಾಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ನಾವು ಆಪ್ತಮಿತ್ರದಲ್ಲಿ ನಾನು, ವಿಷ್ಣು ಸರ್, ರಮೇಶ್ ಸರ್ ಇರ್ತಿದ್ರು, ಸೌಂದರ್ಯ ಇರ್ತಿದ್ರು. ಎಲ್ಲರೂ ಫುಲ್ ಕಾಮಿಡಿ ಮಾಡಿಕೊಂಡು ಮತ್ತೆ ಎಲ್ಲರ ಜೊತೆಯಾಗಿ ಊಟ ಮಾಡ್ತಾ ಇದ್ವಿ. ಅದಿನ್ನೂ ಮರೆಯೋಕ್ಕಾಗಲ್ಲ. ಬಟ್ ಅವ್ರಿಲ್ಲ ಅಂದ ತಕ್ಷಣ ನನ್ನ ನಿಜವಾಗ್ಲೂ ನನ್ನ ಮನಸ್ಸಲ್ಲಂತೂ ಇದ್ದೇ ಇದ್ದಾರೆ ಅವರು. ಐ ಮಿಸ್ ಸರ್. ಸರ್ ಎರಡು ವಿಷಯ, ಒಂದು ಅಫ್ಕೋರ್ಸ್ ಈ ಪರ್ಫಾರ್ಮೆನ್ಸ್, ಇನ್ನೊಂದು ರಮೇಶ್ ಸರ್ ಕಂಡಂತಹ ಸೌಂದರ್ಯ ಮೇಡಮ್. ನಿಮ್ಮಿಬ್ಬರ ಕೆಮಿಸ್ಟ್ರಿ, ನಿಮ್ ಡಾನ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ರೀ. ವರ್ಷ ಅಮೇಸಿಂಗ್ ವರ್ಷ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೌಂದರ್ಯ, ನಮ್ದು ಎಷ್ಟೊಂದು ಹೀರೋಯಿನ್ಸ್ ಮಧ್ಯೆ ಈ ಭಾರತೀಯ ನಾರಿ ಅಂತ ಹೇಳ್ತೀವಲ್ಲ, ಆ ಲಕ್ಷಣಗಳು ಇದ್ದಂತ ಹೀರೋಯಿನ್ ಅಂದ್ರೆ ಸೌಂದರ್ಯ. ಅದಕ್ಕೆ ಜನಕ್ಕೆ ಬಹಳ ಇಷ್ಟ ಆಗ್ಬಿಡೋದು. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪೇಂಟಿಂಗ್ಸ್ ಅಲ್ಲಿ, ನಮ್ಮ ಕಥೆಗಳಲ್ಲಿ ಒಂದು ಹೆಣ್ಣು ಅಂದ್ರೆ ಹೇಗಿರ್ಬೇಕು ಅಂತ ವರ್ಣನೆ ಮಾಡಿರ್ತಾರಲ್ಲ, ಅದೆಲ್ಲ ಇದ್ದಿದ್ದು ಅಂದ್ರೆ ಸೌಂದರ್ಯ ಅಲ್ಲಿ. ಸಚ್ ಎ ಜೆಮ್ ಆಫ್ ಅ ಪರ್ಸನ್. ಅವರು ಸಿಕ್ಕಾಬಡೆ ಬಿಸಿ ಸೌಂದರ್ಯ ಆ ಟೈಮಲ್ಲಿ, ಎಕ್ಸ್ಟ್ರೀಮ್ಲಿ ಬಿಸಿ. ಎಲ್ಲ ಸೂಪರ್ ಸ್ಟಾರ್ಸ್ ಸೌಂದರ್ಯ ಬೇಕು ಹೀರೋಯಿನ್ ಆಗಿ ಅಂತ. ಅಲ್ಲಿ ರಜನಿ ಸರ್ ಜೊತೆ ಆಕ್ಟ್ ಮಾಡ್ತಾರೆ, ಈ ಕಡೆ ತೆಲುಗು ಚಿರಂಜೀವಿ ಜೊತೆ ಮಾಡ್ತಾರೆ, ಅಲ್ಲಿ ಹಿಂದಿ ಅಮಿತಾಬ್ ಜೊತೆ ಆಕ್ಟ್ ಮಾಡ್ತಾರೆ, ಇಲ್ಲಿ ನಮ್ಮ ಹತ್ರ ಒಂದು ಆಪ್ತಮಿತ್ರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರೆಯೋದು ಬಹಳ ಕಷ್ಟ ರೀ. ಅದು ಒಬ್ಬ ಹೀರೋ ನೀವು ಫೇವ್ರೇಟ್ ಆಗಿರ್ಬೋದು, ಎಲ್ಲರ ಜೊತೆನೂ ಅದೇ ಲೆವೆಲ್ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿ, ಯಾರ ಮನಸ್ಸು ನೋಯಿಸಿದಾಗೆ ಡೇಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಇಸ್ ನಾಟ್ ಓನ್ಲಿ ಯುವರ್ ಟ್ಯಾಲೆಂಟ್. ಸಿನಿಮಾದಲ್ಲಿ ಇನ್ನು ಹಲವು ವಿಷಯಗಳು ಬೇಕಾಗುತ್ತೆ. ನೀವು ಹೇಗೆ ಹೊಂದ್ಕೊಂಡು ಹೋಗ್ತೀರಿ, ಹೇಗೆ ಎಲ್ರಿಗೂ ತೊಂದರೆ ಕೊಡದೆ ಡೇಟ್ಸ್ ಕೊಡ್ತೀರಿ, ಎಲ್ಲವೂ ಮುಖ್ಯ ಆಗುತ್ತೆ. ದಾಟ್ ವಾಸ್ ಸೌಂದರ್ಯ. ಆ ಮಹಾನಟಿಯ ಮಹಾಗುಣಕ್ಕೆ ನಾವೆಲ್ಲರೂ ಒಂದು ಗೌರವದ ಚಪ್ಪಾಳೆನ ಸಲ್ಲಿಸಲೇಬೇಕು ಪ್ಲೀಸ್. ಅಂಡ್ ಶಶಾಂಕ್, ಥ್ಯಾಂಕ್ ಯು, ಸಖತ್ತಾಗಿ ಡಾನ್ಸ್ ಮಾಡಿದೆ. ಈಗ ಈ ಬಂಗಾರದ ಗೊಂಬೆಗೆ ಸ್ಟಾರ್ ರೇಟಿಂಗ್ಸ್ ನಮ್ಮ ಜಡ್ಜಸ್ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ಗೋಲ್ಡನ್ ಗರ್ಲ್ಗೆ ಗೋಲ್ಡನ್ ಬಜರ್, ಬ್ಲಾಕ್ ಬಸ್ಟರ್. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಿ ವರ್ಷ ಕೆಪಿ ಅವರ ಈ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ
ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ನಟಿಯರೇ, ನಿಮಗೆಲ್ಲ ಒಂದು ಸಂತಸದ ಸುದ್ದಿ. ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಸ್ವಾಗತಿಸಿ ತುಮಕೂರಿನ ಚಿಕ್ಕನಾಯಕಹಳ್ಳಿಯ ದೀಪಿಕಕ್ಕ ಅಲಿಯಾಸ್ ದೀಪಿಕಾ. ದೀಪಿಕಾ, ಇದಕ್ಕಿಂತ ಮುಂಚೆ ಡಾನ್ಸ್ ಈ ತರ ಯಾವತ್ತಾದ್ರೂ ಮಾಡಿದ್ಯಾ? ನಮ್ಮ ಅಪ್ಪನಾಣೆ ಮಾಡಿಲ್ಲ. ಫಸ್ಟ್ ಟೈಮ್ ಮ್ಯಾಮ್. ಫೀಲ್ ಮಾಡ್ಕೋ. ನಾನು ಓದ್ತಾ ಬತ್ತ ಅಣ್ಣ ಅಣ್ಣ ಅಂತ ಫೀಲ್ ಹೆಂಗ್ ಬರುತ್ತೆ ಮ್ಯಾಮ್. ನೀನು ಅವನಿಗೆ ಅಣ್ಣ ಅಂತ ಅಂದ್ರೆ ಹೆಂಗ್ ಬರುತ್ತೆ, ಬಟ್ ನೀನು ಅಣ್ಣ ಅಣ್ಣ ಅಂತ ಹೇಳಿ ಇಷ್ಟು ಫೀಲ್ ಮಾಡಿ ಡಾನ್ಸ್ ಮಾಡಿದ್ಯಲ್ಲ ಮೇಡಮ್. ನಿಮ್ಮಿಂದಾನೆ ಮಾತು ಶುರು ಮಾಡ ಮೇಡಮ್. ಏ ದರ್ಶನ್, ಹ್ಯಾಟ್ಸ್ ಆಫ್ ಟು ಯು. super. You really enjoy this song. ದೀಪಿಕಾ, ರಿಯಲಿ ಐ ಎಂಜಾಯ್ಡ್. Thank you. ವೆರಿ ಗುಡ್. ಇದೇ ತರ ಹೋಗ್ತಾ ಇರೋ, ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ವಿ ಇಬ್ರು. ವೆರಿ ಎಂಟರ್ಟೈನಿಂಗ್ ಇಟ್ ವಾಸ್. ಥ್ಯಾಂಕ್ ಯು ಸರ್. ಚೆನ್ನಾಗೂ ಕಾಣಿಸ್ತಾ ಇದ್ರು ಇಬ್ರು, ಚೆನ್ನಾಗೂ ಮಾಡಿದ್ರಿ ಇಬ್ರು. ಥ್ಯಾಂಕ್ ಯು ಸರ್. ಈಗ ನಮ್ಮ ಆಪ್ತ ಮಿತ್ರ ರಮೇಶ್ ಸರ್. ಸೂಪರ್ ದೀಪಿಕಾ, ಥ್ಯಾಂಕ್ ಯು ಸರ್. ಸಕ್ಕತ್ ಇಷ್ಟ ಆಯ್ತು ನನಗೆ ಇಬ್ಬರದು. ದರ್ಶನ್ ಎಕ್ಸಲೆಂಟ್ ದರ್ಶನ್. ಥ್ಯಾಂಕ್ ಯು ಸರ್. ಸೂಪರ್. ಅಣ್ಣ ಬಾರಣ್ಣ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು. ಏನ್ ಮಾಡ್ತಾ ಇದ್ಯಾ? ಮ್ಯಾಮ್, ಈಗ ನೀವು ದೇವರು ಕೊಟ್ಟ ತಂಗಿ ಅಂತ ಕೇಳಿದಿರಲ್ವಾ, ಮಹಾನಟಿ ಕೊಟ್ಟ ಅಣ್ಣ.
ಏನ್ ಮಾಡಿದೆ? ಅವಳು ನಿಂಗೆ ರಾಕಿನೇ ಕಟ್ಟೋ ತರ. ಮ್ಯಾಮ್ ಆ ಥರ ಏನೂ ಮಾಡಿಲ್ಲ. ಅವರು ಫಸ್ಟ್ ಡೇ ಕ್ಲಾಸಿಗೆ ಬಂದಿದ ತಕ್ಷಣ ಅಣ್ಣ ನಿಮ್ಮ ಹೆಸರೇನು ರುದ್ರ ಅಲ್ವಾ ಅಂತ ಹೇಳಿ ಅವಳೇ ಹೇಳಿದೆ ಹೆಸರೇನು ರುದ್ರ ಅಲ್ವಾ? ವಂಡರ್ಫುಲ್ ಬೇಬಿ. ಓಂ ನಮ ಶಿವಾಯ ಅಂತ ಫಸ್ಟೇ ನಮಸ್ಕಾರ ಸೀರಿಯಸ್ಲಿ ನಾವೊಂದು 4 ಜನಕ್ಕೆ ಮಾಡಿಸಿದ್ದೀನಿ. ಅದರಲ್ಲಿ ಇವ್ರು ಹೇಗೆ ಅಂದರೆ 0, ಅವ್ರಿಗೇನು ಗೊತ್ತಿಲ್ಲ. ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡ್ಯಾರ. ಹ್ಯಾಪಿ ಸರ್. ನಾನು ಡ್ಯಾನ್ಸ್ ಅಂತ ಬಂದರೆ ಅರ್ಜುನ್ ಜನ್ಯ ಸರ್ ಫ್ಯಾನು. ಡಾನ್ಸ್ ಅಂತ ಬಂದ್ರೆ ಅರ್ಜುನ್ ಜನ್ಯ ಸರ್ ಫ್ಯಾನ್. ಈ ಸ್ಟೆಪ್ಪ ಹೌದು, ಅವ್ರದ್ದು ನಮ್ದು ಇದು ಎನಿ ಸಾಂಗ್. ಎನ್ನಿ ಸಾಂಗ್. ಏ ಯಾಕ್ರೋ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರುವಾಗಿದೆ, ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಪ್ರತಿ ರಾತ್ರಿ ನೀನೇನೇ ಕಂಡಿಡಿದ್ರು ನಿನ್ನ ಒಳಗಡೆ ಒಂದು ಟ್ಯಾಲೆಂಟ್ ಇದೆ ಅಂತ ಕಂಡಿಡ್ದಿದಾರಲ್ಲ ರುದ್ರಾ ಮಾಸ್ಟರ್. ಮಾಸ್ಟರ್ ದೊಡ್ಡ ಚಪ್ಪಾಳೆ ಬರಬೇಕು. ದೀಪಿಕಾ ಎಲ್ಲ ಆಯ್ತು. ಆಯ್ತು. ಈಗ ಸ್ಟಾರ್ ರೇಟಿಂಗ್ಸ್. ನಿಶ್ವಿಕಾ 5. ಇರು ಪ್ರೇಮ ಮ್ಯಾಮ್ ಹೇಳ್ಬೇಕು. 4.5. 4.5. ಸೂಪರ್ ಸೂಪರ್ ಸೂಪರ್. ಕಂಟ್ರೋಲ್ ಯುವರ್ ಎಮೋಷನ್ಸ್. ಅರುಣ್ ಸರ್ ಮೇಲ್ ಲಿರಿಕ್ಸ್ ಹಾಡಿದ್ರೆ ಅರ್ಧ ಪಾಯಿಂಟ್ ಕಟ್ ಆಗುತ್ತೆ. 4.5. 4.5. ಥ್ಯಾಂಕ್ ಯು ಸೊ ಮಚ್ ಸರ್. ಜಸ್ಟ್ ಮಿಸ್. ನಿನ್ ಮೇಲೆ ಲಿರಿಕ್ಸ್ ಹಾಡಿಲ್ಲ ಅಂದಿದ್ರೆ 5 ಬರಲ್ಲ ಕಣಮ್ಮ. ನೆಕ್ಸ್ಟ್ ತಿದ್ಕೋತೀನಿ. ಹುಡುಗರ ಹಾಡನ್ನ ಹಾಡಬಾರ್ದು. ಹುಡುಗರ ಹಾಡನ್ನ ಹಾಡಬಾರ್ದು. ಹುಡುಗರ ಹಾಡನ್ನ ಹಾಡಬಾರ್ದು. ಹಂಗೆ ಹೇಳು. ಹುಡುಗರ ಹಾಡನ್ನ ಈಗ ನಾನು ಹೋಗ್ಬೇಕು. ಹೌದು, ಹುಡುಗರ ಹಾಡನ್ನ ಹಾಡಬಾರ್ದು. ಯಾರು ಹಾಡಬೇಡಿ. ಸ್ವಾಗತಿಸಿ ಬೆಳಗಾವಿಯ ಖುಷಿ.
ಅಂತ ಹೇಳಿ ಲಕ್ಷ್ಮೀ ಅಮ್ಮನವರ ಗೆಟಪ್ ಅಲ್ಲಿ ಬಂದಿರೋಂತ ಖುಷಿ ನಾನು ನಿಮ್ಮನ್ನ ಮರೆಯೋದಿಲ್ಲ ಅಂತ ಹೇಳಿ ಜಾನ್, ನಮ್ಮ ಬ್ರ್ಯಾಂಡ್ DKDಯ ಬ್ರ್ಯಾಂಡ್ ಜಾನ್ ಬಂದಿದ್ದಾರೆ. ವೆಲ್ಕಮ್ ಜಾನ್. ಹೆಂಗಪ್ಪ ನೀನು, ಹೆಂಗಿದ್ಯಾ? ಸೂಪರ್ ಆಗಿದ್ಯಾ. ರಶ್ಮಿಕಾ ಅವರೇ? ಜಾನ್ ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ನಿಮ್ ಬಗ್ಗೆ ಎರಡು ಮಾತೇ ಇಲ್ಲ. ನೀವು ಎಂಟ್ರಿ ಆದಾಗಿಂದ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ತುಂಬಾ ಒಳ್ಳೆ ಸಾಥ್ ಕೊಟ್ರಿ. ಬಿಕಾಸ್ ಐ ಫೀಲ್ ಲೈಕ್ ಖುಷಿ ಓಡ್ತಿದ್ರು ಒಂಚೂರು ನೆಕ್ಸ್ಟ್ ಸ್ಟೆಪ್ ಗೊತ್ತಿದ್ದಾಗಿಂದ, ಬಟ್ ಹಿ ವಾಸ್ ಮ್ಯಾನೇಜಿಂಗ್ ಸೋ ವೆಲ್. ಸೊ ಅದೊಂಚೂರು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಶ್ವಿಕಾ. ನಂದೊಂದು ಆಸೆ ಇದೆ, ಓಕೆನಾ? ರೆಟ್ರೋ ಡ್ರೆಸ್ ಹಾಕೊಂಡು ನಿಶ್ವಿಕಾ ಅವ್ರು ಬಂದಿದ್ದಾರೆ. ಅವ್ರು ಯಾಕೆ ಈ ರೆಟ್ರೋ ಫೀಲ್ ಅಲ್ಲಿ ಸ್ಕೂಟರ್ ಮೇಲೆ ಬಂದು ಈ ತರ ಒಂದ್ ಸಾಂಗ್ ಮಾಡಬಾರ್ದು? ನಿಜವಾಲು ಟೆರ್ರಿಫಿಕ್. ನಿಜವಾಲು ಲಕ್ಷ್ಮಿ ಅಮ್ಮನಿಗೆ ಇದನ್ನ ಕಟ್ ಮಾಡಿ ಕಲ್ಸಿ, ಶಿ ವಿಲ್ ಅಗ್ರಿ. ಅವ್ರಲ್ಲೊಂದು ಕ್ಲಾಸ್ ಇತ್ತು. ಯು ಕಾಟ್ ದಟ್ ಬ್ರಿಲಿಯಂಟ್. ನೋಡೋಣ. ತರುಣ್ ಅವರೇ? 3.5. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್? 4. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ? 3.5. 3.5. ಸೂಪರ್ ಖುಷಿ. ಥ್ಯಾಂಕ್ ಯು, ಗುಡ್ ಲಕ್. ಈಗ ಮಹಾನಟಿ ಪ್ರೇಮಾ ಮೇಡಮ್ ಅವ್ರನ್ನ ಸಂಭ್ರಮಿಸುವಂತಹ ಸಮಯ. ಸ್ವಾಗತಿಸಿ ಜೂನಿಯರ್ ಪ್ರೇಮಾ ಮಂಗಳೂರಿನ ವಂಶಿ. ಹೊಸ ಬೆಳಕು ಕಂಡಂತಾಯಿತು. ಹೇಳಿ ಬನ್ನಿ ತಂಪಾಗಲ, ಹೇಳಿ ದುಂಬಿಯೇ ಜಂಪಾಗಲ, ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು. ಹೊಸ ಬೆಳಕು ಕಂಡಂತಾಯಿತು.
ಹೇಳೆ ಮಲ್ಲಿಗೆ ತಂಪಾಗಲ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಾಯಿತು ಹೇಳೆ ಬನ್ನಿ ತಂಪಾಗಲ ಹೇಳೆ ದುಂಬಿಯೇ ಜುಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಾಯಿತು ಈ ಮನದೊಂದೇ ಹುರಿದುಂಬಿ ಬಂದಾಯಿತು ಹಲದಕ್ಕೆ ಮೈಗೂಡಿತು ಹೇಳೆ ಕೋಗಿಲೆ ಇಂಪಾಗಲ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು ಹೇಳೆ ಮಲ್ಲಿಗೆ ತಂಪಾಗಲ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು ಹೇಳಿ ಬನ್ನಿ ತಂಪಾಗಲ ಹೇಳಿ ದುಂಬಿಯೇ ಜೊಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತ. ಅದು ಯಾವ ಘಳಿಗೆಲಿ ರಮೇಶ್ ಸರ್ ಜೂನಿಯರ್ ಪ್ರೇಮ ಅಂತ ಹೆಸರಿಟ್ರು ಅದನ್ನ ಹಾಗೇ ನಿಭಾಯಿಸ್ತಾ ಇದ್ದಾಳೆ ನಮ್ಮ ವಂಶಿ. ವಂಶಿ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ನಮ್ಮೆಲ್ಲರ ಕಡೆಯಿಂದ ಪ್ರೇಮ ಮ್ಯಾಮ್, ದಿಸ್ ಇಸ್ ಫಾರ್ ಯು. ಆ ಮಹಾನಟಿಗೆ ಎಲ್ಲರೂ ನಟಿಯರು ಎದ್ದು ನಿಂತು ಒಂದು ಗೌರವದ ಚಪ್ಪಾಳೆನ ಸಲ್ಲಿಸಬೇಕು. ಹೊಸ ಬೆಳಕು ಕಂಡಂತಾಯಿತು ಹೇಳಿ ಬನ್ನಿ ತಂಪಾಗಲ ಹೇಳಿ ದುಂಬಿಯೇ ಜೊಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು. ಇವತ್ತುವರೆಗೂ ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ವಿ, ಎಲ್ಲ ಸೂಪರ್ ಹಿಟ್ಸ್. ಆ ಥರ ಒಂದು ಕಾಂಬಿನೇಷನ್, ಮಧ್ಯದಲ್ಲಿ ಗ್ಯಾಪ್, ಪ್ರೇಮ ನನ್ ಸಿಕ್ಕೇ ಇಲ್ಲ ರೀ. ಅಂಡ್ ದೆನ್ ಅನದರ್ ಪ್ರೇಮ ಐ ಸಿ ನಾವು. ನನಗೆ ಮಹಾನಟಿಯಲ್ಲಿ ನೋಡಿದ ಪ್ರೇಮ ಅಂತೂ ಏನ್ ಮೆಚೂರ್ ಪ್ರೇಮ ಕಾಣಿಸ್ಯಾರಂದ್ರೆ ಅಮೇಸಿಂಗ್. ಅವ್ರ ಟ್ಯಾಲೆಂಟ್ ಬಗ್ಗೆ ಬಿಡಿ ಮಾತಾಡಂಗೆ ಇಲ್ಲ. ಅದು ಎವ್ರಿ ಟೈಮ್ ಶಿ ಪ್ರೂವ್ಸ್. ಇವ್ರು ನಿಮ್ ಮುಂದೆ ಗಂಭೀರ ಆಗಿರ್ತಾರೆ, ನಮ್ ಜಡ್ಜಸ್ ಎಕ್ಸ್ಟ್ರೀಮ್ ಹ್ಯೂಮರ್ ಅವರು. ಅಂಡ್ ದಿ ವೇ ಶಿ ಬಿಹೇವ್ಸ್ ವಿತ್ ಲೈಟ್ ಮೇಲೆ ನೋಡಿಲ್ಲ ನೀವು. ಈಗ ಪರಾಲ್ಸ್ ಕಂಟ್ರೋಲ್ ಮಾಡ್ತಾರೆ ಪ್ರೇಮ ಏನ ಅಂತಾನೆ ಬಿಡೋರು. ಶಿ ವಾಸ್ ಲೈಕ್ ದ್ಯಾಟ್. ಸಾರಿ ಅಂದ್ರೆ ಎಲ್ರ ಜೊತೆ ಸೆಟ್ ಅಲ್ಲಿ ಬಿಂದಾಸ್ ಅವರು. ಅಷ್ಟು ಖುಷಿ ಆಗುತ್ತೆ ನನಗೆ. ಲವ್ಲಿ ಪ್ರೇಮ, ಸೋ ನೈಸ್, ಸೋ ನೈಸ್, ಸೋ ನೈಸ್. ಅಂಡ್ ವಂಶಿ, ಈ ಹೋಲ್ ಆಕ್ಟ್ ಸ್ಪೆಕ್ಟಾಕ್ಯುಲರ್. ಪ್ರೇಮ ಮ್ಯಾಮ್, ಹೇಳೆ ಕೋಗಿಲೆ ಸಾಂಗು ಇವಾಗ ಅದನ್ನ ಅವಳು ಮಾಡ್ತಾ ಇರುವಾಗ ನೋಡುವಾಗ ನಂದೇ ರಿಕಲೆಕ್ಟ್ ಆಗಿ ನಾನೇ ಮಾಡ್ತಾ ಇದ್ದಿದ್ದಲ್ಲಿ ಅಂತ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು. ನೀನು ಅದೇ ತರ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸಿಜಿ ನೀನ್ ಚೆನ್ನಾಗೇ ಮಾಡಿದೆ. ಓಜಿ ಇಲ್ಲಿ ಇರ್ಬೇಕಾದ್ರೆ ಇಷ್ಟು ಸುಂದರವಾದಂತ ಸೆಟಪ್ ಎಲ್ಲ ಮೇಡಮ್ ತುಂಬಾ ಖರ್ಚು ಮಾಡಿ ಪ್ರೊಡಕ್ಷನ್ ಹಾಕಿದ್ದೀವಿ ಮೇಡಮ್, ಎಲ್ಲ ಇದೆ. ಒಂದಿಲ್ಲ ಮೇಡಮ್, ಆ ಓಜಿ ಪ್ರೇಮ ಅವರ ಆ ಸಿಗ್ನೇಚರ್ ಇಲ್ಲಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಪ್ರೇಮ ಮೇಡಮ್ ವೇದಿಕೆ ಮೇಲೆ ಬರ್ಬೇಕಾಗಿ ಕೋರಿಕೆ. ಹೇಳೆ ಮಲ್ಲಿಗೆ ತಂಪಾಗಲ ಹೊಸ ಬೆಳಕು ಕಂಡಂತಾಯಿತು ಹೇಳೆ ಬನ್ನಿ ತಂಪಾಗಲ ಹೇಳೆ ದುಂಬಿಯೇ ಜೊಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು. ಈ ಮನದೊಂದೇ ಹುರಿದುಂಬಿ ಬಂದಾಯಿತು ಹಲದಕ್ಕೆ ಮೈಗೂಡಿತು ಹೇಳೆ ಹೇಳೆ ಮಲ್ಲಿಗೆ ತಂಪಾಗಲ ಎಲ್ಲೆಲ್ಲೂ ಹೊಸ ಬೆಳಕು ಜಿಗಿಯೋ ಹಸಿರ ಉತ್ಸವ. ಮಂಗಳೂರಿನ ವಂಶಿಯವರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಭಾರತದ ಅತಿ ದೊಡ್ಡ ಚಿನ್ನ ಉಳಿತಾಯದ ಆಪ್ ಆಗಿದ್ದು ಈಗಾಗಲೇ 2 ಕೋಟಿ ಜನರು ಜಾರ್ ಆಪ್ ಅನ್ನ ಬಳಸಿ ಪ್ರತಿದಿನ ಚಿಕ್ಕ ಮೊತ್ತಗಳಲ್ಲಿ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಆಟೋ ಸೇವ್ ಆಪ್ಷನ್ ಮಾಡ್ಕೊಂಡ್ರೆ ನಿಮ್ಮ ಪರವಾಗಿ ಸ್ವತಃ ಉಳಿತಾಯ ಆಗ್ತಾ ಹೋಗುತ್ತೆ. ನೀವು ಕೂಡ ಈಗಲೇ ಜಾರ್ ಸೇವಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ 12 ಗಂಟೆಗಳ ಮೊದಲು ಉಳಿತಾಯ ಪ್ರಾರಂಭಿಸಿ. ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಬಂಗಾರದ ನಾಣ್ಯವನ್ನ ಗೆಲ್ಲುವಂತ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ. ಮಹಾನಟಿ
ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ರಂಗನಾಯಕಿ ಸ್ಕಿಟ್ ಮೂಲಕ ಸಂಭ್ರಮಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಪೂಜಾ ರಮೇಶ್. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ. ಆಹಾಹಾ, ಏನು ಅಭಿನಯ! ಆ ಶಾರದೆನೆ ವೇದಿಕೆಗೆ ಬಂದು ಅಭಿನಯಿಸುವ ಹಾಗಿತ್ತು. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ತಾವು? ನಾನು ನಾಗರಾಜ್ ಶೆಟ್ರು ಅಂತ, ವೃತ್ತಿಯಲ್ಲಿ ವ್ಯಾಪಾರಿ, ಸದ್ಯಕ್ಕೀಗ ನಿಮ್ಮ ಕಲಾಭಿಮಾನಿ. ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅನ್ಕೊಂಡು ಬಂದೆ, ಆದರೆ ಏನು ಮಾತಾಡಲಿ, ಹೇಗೆ ಮಾತಾಡಲಿ ಅಂತ ಗೊತ್ತಿಲ್ಲದೆ ನಾನು ಹೇಳಬೇಕಾಗಿರೋದನ್ನೆಲ್ಲ ಈ ಪತ್ರದಲ್ಲಿ ಬರ್ಕೊಂಡು ಬಂದಿದ್ದೀನಿ. ತಗೊಳ್ಳಿ. ರಂಗನಾಯಕಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ನಿನ್ನನ್ನೇ ಮದುವೆಯಾಗಲು ನಿರ್ಧರಿಸಿದ್ದೇನೆ. ನಿನಗೆ ಒಪ್ಪಿಗೆ ಇದ್ದರೆ ಆ ಉಂಗುರವನ್ನು ನಿನ್ನ ಬೆರಳಿಗೆ ಧರಿಸಿಕೊ. ನಿನಗೆ ಒಪ್ಪಿಗೆ ಇಲ್ಲದಿದ್ದರೆ ಆ ಉಂಗುರವನ್ನು ನನಗೆ ಹಿಂತಿರುಗಿಸು. ನಿನ್ನ ಉತ್ತರದ ನಿರೀಕ್ಷೆಯಲ್ಲಿ ನಾಗರಾಜ್. ಅಪ್ಪಾಜಿ ಅವ್ರ ಹತ್ರ ಬಂದು ಮಾತಾಡಿ. ನಾಗರಾಜ್ ಶೆಟ್ರೆ, ನಮ್ಮ ರಂಗು ಹುಟ್ಟು ಕಲಾವಿದೆ, ಮಹಾಭಾವುಕಳು. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ ಬಿಡಿಪ್ಪ. ರಂಗು, ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಹೇಳದ್ನೆ ಮರ್ತ್ಬಿಟ್ಟೆ. ರಾಮಣ್ಣ ಕಾಗ್ದ ಬರ್ದಿದ್ದ, ಕಂಪ್ನಿಲಿ ಕಲೆಕ್ಷನ್ನೇ ಆಗ್ತಿಲ್ವಂತೆ, ಪಾಠ ಮಾಡೋರಿಗೆ ಸಂಬಳ ಕೊಟ್ಟು 3 ತಿಂಗಳಾಯ್ತಂತೆ. ಅದಕ್ಕೆ ನೀನು ಹೋಗಿ ಪಾಠ ಮಾಡ್ಬೇಕಂತ? ಹಾಗಂತೆ ಅವನ್ ಬರ್ತಿಲ್ಲ ರೀ. ಏನ್ರಿ, ಹೇಗಿದ್ರು ನಿಮ್ಗೆ ಕೆಲಸ ಇಲ್ಲ, ನಾವಿಲ್ಲೇ ಇದ್ದು ಕಷ್ಟ ಪಡೋದಕ್ಕಿಂತ ವಾಪಸ್ ಕಂಪ್ನಿಗೆ ಹೋಗ್ಬಿಡೋಣ. ಆಗ ಅಪ್ಪಾಜಿಯವ್ರಿಗೂ ಖುಷಿ ಆಗುತ್ತೆ, ನಮ್ಮ ಸ್ಥಿತಿನೂ ಸುಧಾರಿಸುತ್ತೆ. ನೋಡ್ರಂಗು, ನಿಮ್ಮ ಅಪ್ಪಾಜಿ ಕಂಪ್ನಿ ಪಾರ್ಟು ಗೀಟು ಅನ್ನೋದನ್ನ ಬಿಟ್ಟು ಲಕ್ಷಣವಾಗಿ ಮನೆಯಲ್ಲಿ ಮಗು ನೋಡ್ಕೊಂಡು ಬಿದ್ದಿರೋ. ಯಾಕ್ರಿ ಹಾಗೆ ಬೈತೀರಾ? ನಾನು ನಾಟಕ ಮಾಡುವಾಗ ಜನರೆಲ್ಲ ಎಷ್ಟು ಚಪ್ಪಾಳೆ ತಟ್ತಾರೆ ಗೊತ್ತಾ? ನಟಿ ಮಣಿನ ಸತಿ ಮಣಿ ಮಾಡಿ ಮೆರೆಸಬೇಕು ಅಂತ ಹೋದ್ನಲ್ಲ, ನನ್ನ ಬುದ್ಧಿಗೆ ಎಕ್ಕಡದಲ್ಲಿ ಹೊಡ್ಕೋಬೇಕು. ಬೀದಿಲಿರೋ ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಒಲಸು ಕಂಡ ತಕ್ಷಣ ಅದು ಬಾಯಿ ಹಾಕದೆ ಬಿಡುತ್ತೆ. ಛೀ! ರೀ, ಅಭಿನಯ ಅನ್ನೋದನ್ನ ದೇವ್ರು ನನಗ್ ಕೊಟ್ಟಿರೋ ವರ ಅಂತ ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನೀವಿಷ್ಟು ತುಚ್ಛವಾಗಿ ಹಂಗಸಿ ಮಾತಾಡಿದ್ರೆ ಮಾತಾಡ್ತೀನಿ. ಏನೇ ಮಾಡ್ತೀಯಾ? ನಿಮ್ಮನ್ನ ನಾನು ಎಂದೂ ಕ್ಷಮಿಸೋದಿಲ್ಲ. ಒಬ್ಬ ಗೌರವಸ್ಥನ ಹೆಂಡತಿಯಾಗಿ ನಾಟಕದಲ್ಲಿ ಪಾತ್ರ ಮಾಡೋದನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಕಲೆಯನ್ನೇ ಆರಾಧನೆ ಮಾಡ್ತಾ ಆನಂದ ಪಡ್ತಿರೋ ಈ ನಿಮ್ಮ ಹೆಂಡತಿನ ಅರ್ಥ ಮಾಡ್ಕೊಳ್ಳಿ. ಅವಳನ್ನ ಅವಮಾನ ಮಾಡ್ಬೇಡಿಪ್ಪ. ಅವಳನ್ನ ಪಂಜರದ ಗಿಣಿ ಹಾಕಿ ಸಾಕಬೇಡಿ. ಅವಳಿಗೂ ಸ್ವಲ್ಪ ಸ್ವಾತಂತ್ರ್ಯ ಅನ್ನೋದನ್ನ ಕೊಡಿ. ಸ್ವಾತಂತ್ರ್ಯ ಕೊಡಿ. ರಂಗು, ನೀನು ಸ್ವತಂತ್ರ ಕೇಳಿದೆ, ನಾನು ಕೊಡ್ತಾ ಇದ್ದೀನಿ. ಆದರೆ ನನ್ನ ಮಗನನ್ನ ನಿನ್ನಿಂದ ದೂರ ದೂರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿನ್ನ ಮಗ ಇಬ್ಬರು ನೆಮ್ಮದಿಯಾಗಿ ಶಾಂತಿಯಾಗಿ ಬಾಳ್ಬೇಕನ್ನೋ ಅಭಿಲಾಷೆ ನಿನಗಿದ್ರೆ ನಮ್ಮನ್ನು ಹುಡುಕೋದಿಕ್ಕೋ ಅಥವಾ ಬಂದು ಸೇರ್ಕೊಳ್ಳೋದಿಕ್ಕೋ ಯಾವತ್ತೂ ಪ್ರಯತ್ನ ಮಾಡಬೇಡ. ಇದರಿಂದ ಒಡೆದೋಗಿರೋ ಸಂಬಂಧ ಮತ್ತೆ ಯಾವತ್ತೂ ಒಂದಾಗಲ್ಲ. ನಿನ್ನ ಕೈ ಹಿಡಿದು ಕಾಡ್ಪಾಲು ಮಾಡಿದೆ ಅಂತ ಅನ್ಕೋಬೇಡ. ಈ ಮನೆನ
ನಿನ್ನ ಹೆಸರಿಗೆ ಬರೆದಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಕಲೆ ಅನ್ನೋ ಸಾಮ್ರಾಜ್ಯದಲ್ಲಿ ಸ್ವತಂತ್ರಳಾಗಿರು. ಕಲೆಯನ್ನೇ ನೆಚ್ಚಿಕೊಂಡ ರಂಗು ಬೇಡವೆಂದು ನಿರ್ಧರಿಸಿದ ನಾಗರಾಜ್ ಶೆಟ್ರು ಅವಳಿಗೆ ವಿಚ್ಛೇದನ ನೀಡಿ ಮಗುವನ್ನು ಕರೆದುಕೊಂಡು ದೂರ ಹೋದರು. ಇನ್ನು ಕಲೆಯನ್ನೇ ನಂಬಿ ಮತ್ತೆ ಬಣ್ಣ ಹಚ್ಚಿದ ರಂಗನಾಯಕಿಗೆ ಸಿನಿಮಾ ರಂಗ ಕೈಬೀಸಿ ಕರೆಯಿತು. ರಂಗನಾಯಕಿ ಬೆಳ್ಳಿ ತೆರೆಯ ಮೇಲೆ ಮಾಲಾ ಆಗಿ ಬದಲಾದಳು, ಜನಪ್ರಿಯ ನಾಯಕಿಯಾದಳು. ಪ್ರೇಮದಲ್ಲಿ, ಸ್ನೇಹದಲ್ಲಿ, ಪ್ರೇಮದಲ್ಲಿ, ಸ್ನೇಹದಲ್ಲಿ ಕೋಪ ತಾಪ ರೋಷ ದ್ವೇಷ ಎಲ್ಲ ಯಾಕೆ? ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ ಒಂದೇ. ಸೊ ನಾವೆಲ್ಲ ಕೂಡುವ, ಹಾಡುವ, ಆಡುವ, ಓಟಿಯರ್ಸ್ ಕೂಡುವ, ಹಾರುವ, ಆಡುವ, ಓಟಿಯರ್ಸ್ ಮಾಡಿಯರ್ಸ್. ಶೇಖರ್ ತಲೆ ಸುತ್ತುತ್ತದೆ. ವಾಟ್ ಮಾಲಾಜಿ, ನಿಮಗ್ ತಲೆ ಸುತ್ತದ? ವಾಟ್ ಎ ಕಾಮಿಡಿ. ಹೂನಪ್ಪ, ಇನ್ನೇನು ನಿನಗೂ ನನ್ನಷ್ಟು ವಯಸ್ಸಾಗ್ಲಿ, ಆಗ ಗೊತ್ತಾಗತ್ತೆ. ನಿಮಗೂ ವಯಸ್ಸಾಗಿದ್ಯಾ? ಹಾಗಂತ ಅಂದವ್ರು ಯಾರು? ಹಾ, ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡ್ ಬಂದಿರೋ ಹುಡುಗಿ ತರ ಇದ್ದೀರಾ. ಬಿಟ್ರೆ ಈಗಿನ್ನು ಹುಟ್ಟಿರೋ ಮಗು ಅಂತಾನು ಹೇಳ್ಬಿಡ್ತೀಯ. ಅದ್ ಬಿಡು, ನೀನು ಈ ಪಬ್ಬಲ್ಲಿ ಪಾರ್ಟಿಲಿ ಈ ತರ ಕುಣಿಯೋ ಬದಲು ನಮ್ ಜೊತೆ ಕಂಪನಿಲಿ ನಾಟಕ ಯಾಕೆ ಮಾಡಬಾರ್ದು ಅಂತ. ನಾಟಕನ? ನಾನಾ? ನನ್ನ ಕೈಯಲ್ಲಿ ಅದೆಲ್ಲ ಆಗಲ್ಲಪ್ಪ. ಯಾಕೆ? ಕಲಿಯೋ ಮನಸ್ಥಿತಿ ಇದ್ರೆ ಎಲ್ಲವೂ ಸಾಧ್ಯ. ಕಲಿಯಕ್ಕೇನೋ ಓಕೆ, ಆದ್ರೆ ಹೇಳ್ಕೊಡೋರು ಯಾರು? ನಾನೇ. ಹಾ, ನೀವ್ ಹೇಳ್ಕೊಡ್ತೀರಾ ಅಂದ್ರೆ ಕಲಿಯಕ್ ನಾನ್ ರೆಡಿ ಅಪ್ಪ. ಹೇಳಿ, ಯಾವಾಗಿಂದ ಶುರು ಮಾಡೋಣ? ಶುಭಸ್ತ್ಯ ಶೀಘ್ರಂ, ಈಗ್ಲಿಂದಾನೇ ಶುರು ಮಾಡೋಣ. ನೋಡು, ನನ್ನ ತಾಯಿಯ ಸ್ಥಾನವನ್ನು ತುಂಬಿದವಳಲ್ಲವೇ, ಇದು ನಿನ್ ಡೈಲಾಗ್ ಕ್ಯೂ. ಎಲ್ಲಿ ಮಾಡು. ತಾಯಿಯ ಸ್ಥಾನವನ್ನು ತುಂಬಿದವಳಲ್ಲವೇ? ಸರಿ. ಸಾರಂಗ, ಒಂದು ಸುಂದರವಾದ ಹೂವನ್ನು ಒಬ್ಬ ವೃದ್ಧನು ಕೈಯಲ್ಲಿ ಹಿಡಿದ ಮಾತ್ರಕ್ಕೆ ಅದು ಮುದಿಯೆನಿಸುವುದೇ? ಅದರ ಕೋಮಲತೆ ಕಲ್ಲಾಗುವುದೇ? ಅದರ ಸುಗಂಧವು ಸತ್ತು ಹೋಗುವುದೇ? ಸಾರಂಗ, ಮಾಲಾಜಿ. ರಾಸ್ಕಲ್, ಬೇಕು ಬೇಕು ಅಂತಾನೆ ತಪ್ಪು ಮಾಡ್ತೀಯನೋ? ಹೋಗಾಚೆ. ರೀ, ಈ ನಾಟಕದಲ್ಲಿ ನಿಮ್ ಕ್ಯಾರೆಕ್ಟರ್ ಏನ್ ಹೇಳಿ? ಮಲತಾಯಿ ಮಲ ಮಗನ್ನೇ ಕಾಮಿಸೋದು. ಹಾ, ಮಲತಾಯಿ ಮಲ ಮಗನ್ನ ಕಾಮಿಸೋದು. ನೀವು ನನ್ನನ್ನ ಕಾಮದ ಕಣ್ಣಿಂದ ನೋಡ್ಬೇಕು. ಹಾಗೆ ನೋಡ್ತಾ ಇದ್ದೀರೇನ್ರಿ? ನೋಡಿ 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 ನೋಡಿ, ಹೇಗೆ ತಾಯಿ ಮಗುನ ನೋಡೋ ತರ ನೋಡ್ತಾ ಇದ್ದೀರಾ. ನೀವು ನನ್ನನ್ನ ಕಾಮ ದೃಷ್ಟಿಯಿಂದ ನೋಡೋಗಾಗಿಲ್ಲ. ಹಾಗೆ ನನಗೆ ನಿಮ್ಮ ಮೇಲೆ ತಾಯಿ ಅನ್ನೋ ಭಾವನೆ ಬರೋಲ್ಲ. ನನಗೆ ನಿಮ್ಮ ನಾಟಕದಲ್ಲಿ ಪಾರ್ಟೇ ಬೇಡ. ಗುಡ್ ಬೈ. ಶೇಖರ್, ನಡಿ, ಫ್ಲೈಟಿಗೆ ಟೈಮ್ ಆಯ್ತು. ಯಾಕೆ ಡ್ಯಾಡಿ ಇಷ್ಟ ಅರ್ಜೆಂಟಾಗಿ ಕೂರು ಕರೆಸ್ಕೊಂಡೆ? ನಿನಗೆ ಮದುವೆ ನಿರ್ಧಾರ ಮಾಡಿದ್ದೀನಿ ಬೇಟಾ. ನಾಳೆ ಹುಡುಗಿನ ಕರ್ಕೊಂಡ್ ಬರ್ತಾರೆ. ಈ ವಿಷಯ ಅಂತ ಗೊತ್ತಿದ್ದಿದ್ರೆ ನಾನು ಊರಿಗೆ ಬರ್ತಾ ಇರ್ಲಿಲ್ಲ. ಯಾಕೋ? ಡ್ಯಾಡಿ, ನೀನ್ ನನ್ಗೊಂದು ಹುಡುಗಿನ ಹುಡುಕಿದ್ಯಾ, ಆದ್ರೆ ನಾನೊಂದು ಹೆಂಗ್ಸ್ನ ಲವ್ ಮಾಡ್ತಾ ಇದ್ದೀನಿ ಡ್ಯಾಡಿ. ಯಾರೋಳು? ಡ್ಯಾಡಿ, ಕನ್ನಡ ಇಂಡಸ್ಟ್ರಿ ಫೇಮಸ್ ಫಿಲಂ ಆಕ್ಟರ್ಸ್. ಶೇಖರ, ಶೇಖರ, ಮಾಲಾ ನಿನ್ನ ಹೆತ್ತ ತಾಯಿ ಕಣೋ. ಶೇಖರ, ಡೋಂಟ್ ಟಚ್ ಮೀ ಡ್ಯಾಡಿ. ನನ್ನನ್ನ ನನ್ನ ತಾಯಿಯಿಂದ ದೂರ ಮಾಡಿದ ಪಾಪಿ ನೀನು. ನಿನ್ನಂತ ಪಾಪಿಯಿಂದಾನೆ ನಾನು ನನ್ನ ತಾಯಿಗೆ ಗಂಡನಾಗೋ ಹೊಲ್ಸ್ ಯೋಚನೆ ಮಾಡಿದ್ದು. ಗೋ ಅವೇ. ಶೇಖರ. ಡ್ಯಾಡಿ, ನಾನು ನಮ್ಮ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ.
ನಮ್ಮ ಅಮ್ಮನ ಪಾದ ಪೂಜೆ ಮಾಡಿ ನನ್ನ ಪಾಪನ ಕಳ್ಕೊಂತೀನಿ ಡ್ಯಾಡಿ. ನಿನ್ನ ಪಾಲಿಗೆ ನಿನ್ನ ಮಗ ಸತ್ತ. ಗುಡ್ ಬೈ ಡ್ಯಾಡಿ. ಶೇಖರ, ಶೇಖರ, ನಾನು ನನ್ನ ಕಲೆನ ಕಳ್ಕೊಂಡೆ, ನನ್ನ ಜೀವನನೇ ಕಳ್ಕೊಂಡೆ. ನನ್ನ ಗಂಡನದಿಂದ ದೂರವಾದ. ಕೊನೆಗೂ ನನ್ನ ಮಗನ ಮುಖನೂ ನಾನು ನೋಡ್ಲಿಕ್ಕಾಗ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಯಾಕೆ ಬದುಕಿರ್ಬೇಕು? ಅಮ್ಮ, 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 ಎದ್ದೇಳಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ ಎದ್ದೇಳಮ್ಮ, ನಿನ್ನ ಮಗ ಬಂದಿದ್ದೀನಮ್ಮ, ತಪ್ಪಾಯ್ತಮ್ಮ, ಎದ್ದೇಳಮ್ಮ, ತಪ್ಪಾಯ್ತಮ್ಮ, ಅಮ್ಮ. ಇವತ್ತು ನಾವು ಮಹಾನಟಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಮಹಾನಟಿಯರನ್ನ ಕೊಡುಗೆಯಾಗಿ ಕೊಟ್ಟಂತಹ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವರಿಗೆ ಮೊದಲನೇದಾಗಿ ಎದ್ದು ನಿಂತು ಒಂದು ಗೌರವದ ಚಪ್ಪಾಳೆಗಳನ್ನ ನಮ್ಮ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಸರ್ ಅವರಿಗೆ ಈ ಒಂದು ಗೌರವದ ಚಪ್ಪಾಳೆಯನ್ನ ಈ ಕಾರ್ಯಕ್ರಮದ ಮೂಲಕ ಸಲ್ಲಿಸಲೇಬೇಕು. 10-15 minutes ಎಲ್ಲರೂ ಹೀಗೆ ಟ್ರಾನ್ಸ್. ದಟ್ ಇಸ್ ದ ಪವರ್ ಆಫ್ ದಟ್ ಸೀನ್. ಆ ಡ್ರಾಮಾ ಹೇಗಿತ್ತು ಅಂದ್ರೆ ಏನ್ ಅದ್ಭುತವಾದ ಕಥಾವಸ್ತು ಅದು. ಎಷ್ಟೊಂದು ಜನ ಕಲಾವಿದರ ಕಥೆರಿ ಅದು. ಆ ಥರ ಒಂದು ಪರ್ಸನಲ್ ಕನೆಕ್ಟ್. ಎಂತ ನೋವಿದೆ ಎಷ್ಟೊಂದು ಕಲಾವಿದರಿಗೆ ಅಂದ್ರೆ ಅದೆಲ್ಲ ಇತ್ತು ಈ ಸೀನಲ್ಲಿ. ದಟ್ ಇಸ್ ದ ಬ್ಯೂಟಿ ಆಫ್ ಸಿನಿಮಾ. ಅದರ ಇಡೀ ಸಾರಾಂಶವನ್ನ ಒಂದು 10 minutes ಅಲ್ಲಿ ತೋರಿಸ್ಬಿಟ್ರಿ ನೀವೆಲ್ಲ ಸೇರಿ. ಥ್ಯಾಂಕ್ ಯು ಸರ್. ಈಗ ಪೂಜಾಗೆ ಸಾಥ್ ಕೊಟ್ಟಂತಹ ಚಿದು, ಬಸ್ಸು, ತುಷಾರ್, ಥ್ಯಾಂಕ್ ಯು ಕಣ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು. ಓಕೆ, ಪೂಜಾ ಅವರ ಈ ಅತ್ಯದ್ಭುತವಾದಂತಹ ಅಭಿನಯಕ್ಕೆ ನಮ್ಮ ಜಡ್ಜಸ್ ಏನ್ ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ಡೈರೆಕ್ಟ್ರೆ 4.5. 4.5. ಪ್ರೇಮಾ ಮ್ಯಾಮ್ 4. ವಿಶ್ವಿಕಾ 4.5. 4.5. ಸೂಪರ್ ಸ್ಕೋರ್ಸ್ ಪೂಜಾ. ಯು ಡೂಯಿಂಗ್ ವೆರಿ ವೆಲ್. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೀದರ್ನ ಬಾಲ್ಕಿಯ ದೇವರ ಮಗು ದಿವ್ಯಾಂಜಲಿ.
ಮೇಡಮ್ ಅವರ ಫೇವ್ರೆಟ್ ಸಾಂಗು. ನೀವೇ ಮಾತು ಶುರು ಮಾಡ್ಬೇಕು ಮೇಡಮ್. ಹಾಯ್ ದಿವ್ಯಾಂಜಲಿ. ಹಾಯ್ ಅಕ್ಕ. ನನ್ಗೊಂದು ಮಾತು ಹೇಳು. ಅಲ್ಲ ಗ್ರೂಪ್ ಇದ್ರು ಅಂತ ಬೆದರ್ಕೊಂಡಿದ್ದೆ ನೀನು. ಹಾ ರೀ, ಅಂದ್ರೆ ಅವ್ರು ನಮ್ಕಿಂತ ಚೆನ್ನಾಗಿ ಮಾಡ್ತಾರಲ್ರಿ, ಅದಕ್ಕೆ ರೀ. ನೀನು ಅವ್ರಕಿನ್ನ ಈಗ ಚೆನ್ನಾಗಿ ಮಾಡಿದೆ. ನೀನು ಲೋಗ್ ಹೋಗ್ಬೇಡ, ನಾನು ಅವ್ರಕಿನ್ ಚೆನ್ನಾಗಿ ಮಾಡ್ತೀನಿ ಅಂತ ನೀನ್ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡಾಯ್ತಾ, నేను ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ನನಗೆ ಫಸ್ಟ್ ಟೀಚರ್ ಅಂದ್ರೆ ಪ್ರೇಮ ಮೇಡಮ್. ಹಾ ರೀ, ಅಂದ್ರೆ ನಾನು ಇಲ್ಲ ಅದು ಶಿವಂದದ್ ಮಾಡ್ತಾ ಮೇಡಮ್ ಬಂದು ಏನಾದ್ರು ಸ್ಪೆಷಲ್ ಕ್ಲಾಸ್ ಅಂದ್ರೆ ಫುಲ್ ಹಿಂಗ್ ಮಾಡ್ಕೊಂಡು ಹಿಂಗ್ ನಿಧಾನಾಗಿ ಬಿದ್ರಲ್ರಿ, ಅದು ನಾನು ಫಸ್ಟ್ ಟೈಮ್ ಕಲ್ತೀನಿ. ಎಮೋಷನಲ್ ಆಗಾದ್ರಿ. ಓಕೆ, ಇವಾಗ ನನ್ಗೆ ಹೇಳು, ನಾಟಕದಲ್ಲಿ ಅಕಸ್ಮಾತ್ ಈ ತರ ಎಮೋಷನಲ್ ಆಗಿ ಹಿಂಗ್ ಕೆಳಗಡೆ ಬೀಳ್ಬೇಕಂದ್ರೆ ಹೆಂಗ್ ಮಾಡ್ತಾರೆ? ಶಿವಪ್ಪ ಶಿವಪ್ಪ ಹಿಂಗ್ ಮಾಡ್ತಾರೆ. ಓಕೆ, ಈಗ ಇದೇ ಸಿನಿಮಾದಲ್ಲಿ ಹೋದ್ವಾರ ಮೇಡಮ್ ಹೇಳ್ಕೊಟ್ಟಂತ ಪಾಠ ನೋಡಾದ್ಮೇಲೆ ಶಿವಪ್ಪ ನನಗೆ ಏನ್ ತಪ್ಪು ಮಾಡಿದ್ದೆ, ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ, ನನಗೆ ಓಕೆ. ಇವಾಗ ನಾನು ಮಾಡಿದ್ ನೀನ್ ಮಾಡ್ತೀಯ ಸಾಂಗ್ಗೆ? ಅದು ಅಂದ್ರೆ ದಿವ್ಯಾಂಜಲಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಾಗಿಂದ ಒಂದೊಂದೇ ಹಂತ ಒಂದೊಂದು ರೀತಿಯ ಕಲಿಕೆಯನ್ನ ಕಲಿತಾ ಇದ್ದಾರೆ. ಬಹುಶಃ ಇದು ಅವರ ಬದುಕಿಗೆ ಕಾಣುವಂತಹ ಕನಸುಗಳಿಗೆ ಒಂದು ದೊಡ್ಡ ಏಣಿ ಆಗತ್ತೆ. ಆದ್ರೆ ಆ ಬದುಕಿನ ಕನಸಿಗೆ ಏಣಿ ಹಾಕಕ್ಕಿಂತ ಮುಂಚೆ ದಿವ್ಯಾಂಜಲಿ ಬದುಕು ಹೇಗಿದೆ ಅಂತ ನೋಡೋಣ. ಒಂದು ಚಿತ್ರಣ ಪ್ಲೀಸ್. 1992ರಲ್ಲಿ 40 ಮಕ್ಕಳದಿಂದ ಈ ಚನ್ನಬಸವೇಶ್ವರ ಗುರುಕುಲ ಸಂಸ್ಥೆ ಪ್ರಾರಂಭ ಆಯಿತು. ಈ ಒಂದು ಗುರುಕುಲ ಆವರಣದಲ್ಲಿ ಒಂದು ದತ್ತು ಕೇಂದ್ರ ಪುಟ್ಟ ಒಂದು ಕೋಣೆಯಲ್ಲೇ ಇದು ಪ್ರಾರಂಭ ಆಗ್ತದೆ. ಲ್ಯಾಂಡ್ ಫೋನಿಗೆ ಒಂದು ಕರೆ ಬರ್ತದೆ, ಇವತ್ತೇ ಜನ್ಮ ನೀಡಿದ್ದು ಮಗು, ಆ ತಾಯಿ ಇಲ್ಲಿ ಬಿಟ್ಟು ಹೋಗಿದ್ದಾಳೆ, ತಿಪ್ಪೆಯಲ್ಲಿ ಸಿಕ್ಕಿದೆ ಸ್ವಾಮೀಜಿ, ನೀವು ತೆಗೆದುಕೊಳ್ತೀರಾ ಅಂತ ಒಬ್ಬ ತಾಯಿ ಫೋನ್ ಮಾಡ್ತಾಳೆ. ಈ ಬತ್ತಿ ತಗೊಂಡು ನತಿ ಮೇಲೆ ಓಂ ನಮ ಶಿವ ಅಂತ 12 ಕೆಪಿ ಅಂದು ಕೂಸಿನ ಮೈ ತುಂಬ ಈ ಬತ್ತಿ ಹಚ್ಚಿ ಇದಕ್ಕೇನಾಗಲ್ಲ ತಗೊಯವ ಅಂತ ಹೇಳಿ ಮತ್ತೆ ನಾನು ನೋಡ್ಯಾಕ ಕೊಟ್ಟರು. ಇಟ್ಟಿಟ್ಟು ಹುರಿ ಕೊಯ್ಯಲ್ ಮಕ್ಳಿಗೆ ತಂದು ಮಾಡಿದ ಬಿಟ್ಟಾಕ ರಕ್ತದ ಕರ್ಣಿ ತಾಯಿ ಹೊಟ್ಟೆಯಿಂದ ಬಿದ್ದವದ ನನ್ನ ಕೈ ಸೇರಿ ಹ್ಯಾಂಗೆ ನಂಗೆ ಅಳು ಬರೋದು. ನಾವ್ ಎಲ್ಲಿ ಹುಟ್ಟಿದ್ವೋ, ನಾವ್ ಹೆಂಗ್ ಹುಟ್ಟಿದ್ವೋ ಅಂತ ಅದು ನಮಗ್ ಒಂದು ಗೊತ್ತಿಲ್ಲ. ಅವ್ರು ನನಗೆ ಯಾವ ತರ ನೋಡ್ಕೊಂಡಿದ್ದ ಅಂದ್ರೆ ಒಬ್ರು ಅಕ್ಕ, ತಂಗಿ, ಅಪ್ಪ, ಅಮ್ಮ ಈ ತರ ನೋಡ್ಕೊಂಡಿದ್ದಾರೆ ನನಗೆ. ದಿವ್ಯಾಂಜಲಿ 5ನೇ 6ನೇ ಕ್ಲಾಸ್ ಇದ್ದಾಗೆ ಭಗತ್ ಸಿಂಗ್ ಅಂತ ಒಂದು ರೂಪಕ ಮಾಡಿದ್ರು. ನಾನು ಆಕಿನ ಪಾತ್ರ ನೋಡಿ ನನ್ನ ಕಣ್ಣಲ್ಲಿ ಗಳಗಳ ನೀರು ಬಂತು. ಅಮ್ಮ, ಭಾರತಾಂಬೆಯನ್ನು ಕಾಪಾಡೋದು ಮಗನ ಕರ್ತವ್ಯವಿಲ್ಲವೇನಮ್ಮ? ಅವಳು ಋಣ ತೀರಿಸೋದು ತಪ್ಪೇನಮ್ಮ? ಇನ್ನೊಂದು ವಿಶೇಷ ಅಂತ ದಿವ್ಯಾಂಜಲಿಯಲ್ಲಿ ಏನು ಪ್ರತಿಭೆ ಅಂದರೆ ಸೇವಾ ಭಾವನೆ. ವಿಶೇಷ ಚೇತನ ಮಕ್ಕಳನ್ನು ಹಚ್ಕೊಳ್ಳೋದು, ಅವರಿಗೆ ಪ್ರೀತಿ ತೋರಿಸೋದು, ಆ ಮಕ್ಕಳು ನಾವು ವಿಶೇಷ ಚೇತನ ಅನ್ನೋದನ್ನೇ ಮರೆತು ಬಿಟ್ಟು
ಆ ದಿವ್ಯಾಂಜಲಿಗೆ ಅಷ್ಟೊಂದು ಹತ್ತಿರ ಆಗೋದನ್ನು ನಾವು ಕಾಣ್ತೀವಿ. ಜಿ ಕನ್ನಡ ಟಿ ವಿಯಲ್ಲಿ ಮಹಾನಟಿ ಅಂತ ಬಂದದ್ರಿ ಅಪ್ಪಾಜಿ, ನಾ ಹೋಗ್ತೀನಿ ಅದು. ಇಲ್ಲ, ನಾ ಹೋಗೇ ಹೋಗ್ತೀನಿ ಅಂತ ಆಕಿಂದು ಬಲವಾದ ಇಚ್ಛೆ ಕಂಡು ಕಳಿಸ್ಕೊಟ್ಟಿವಿ. ಮಹಾನಟಿ ಟ್ರೆಷರ್ ನೀನು ದಿವ್ಯಾ. ವೆಲ್ಕಮ್ ಟು ಮಹಾನಟಿ. 75 ವಯಸ್ಸಿನಲ್ಲಿ ಅತ್ಯಂತ ಆನಂದದ ಕ್ಷಣ ನಾನು ಅನುಭವಿಸಿದ್ದು ಈ ದಿವ್ಯಾಂಜಲಿಯ ಒಂದು ಮಾತುಗಳಿಂದ. ನಮ್ಮ ಹುಟ್ಟು ಹೇಗಾದರೂ ಇರಲಿ, ನಮ್ಮ ಬದುಕು ಇದೆಯಲ್ಲ ಅದು ನಾವೇನು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಯಾರಿಗೂ ಬೇಡವಾದಂತಹ ಸ್ಥಳದಲ್ಲಿ ಬಂಗಾರ ಇರುತ್ತೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಇವತ್ತು ದಿವ್ಯಾಂಜಲಿಯ ಜೀವನ. ತಾಯಿ ಸ್ಥಾನ ಕೊಟ್ಟಂತ ಆ ಸಂಸ್ಥಾನಕ್ಕೆ ಇವತ್ತು ಆಕೆ ತಾಯಿಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಳೆ ಅಂದ್ರೆ ಇದು ನಿಜವಾದ ಒಂದು ವ್ಯಕ್ತಿತ್ವದ ಸಾಧನೆ ಅಂತಂದ್ರೆ ಇದು. ಆ್ಯಂಡ್ ಇದಕ್ಕೆಲ್ಲ ನಿನ್ನ ಹಿಂದೆ ದೇವರ ಶಕ್ತಿಯಾಗಿ ಬಲವಾಗಿ ನಿಂತಿರೋರು ಹಿರೇಮಠ ಸಂಸ್ಥಾನದ ಗುರುಗಳು. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಹಾ, ಕರ್ಕೊಂಬ. ದಿವ್ಯಾಂಜಲಿಗೆ ಮರುಜೀವ ಕೊಟ್ಟು ಆಶ್ರಯ ಕೊಟ್ಟಂತಹ ಬಾಲ್ಕಿ ಹಿರೇಮಠ ಸಂಸ್ಥಾನದ ಕಿರಿಯ ಸ್ವಾಮೀಜಿಗಳು ಪೂಜ್ಯ ಗುರು ಬಸವ ಪಟ್ಟದೇವರು ಇವತ್ತು ನಮ್ಮ ಜೊತೆ ನಮ್ಮ ವೇದಿಕೆಯಲ್ಲಿದ್ದಾರೆ. ಇದು ಇಡೀ ಸಂಸ್ಥಾನಕ್ಕೆ ಅಷ್ಟೇ ಅಲ್ಲ, ನಮ್ಮ ವೇದಿಕೆಗೆ ಒಂದು ದೊಡ್ಡ ಗೌರವ. ನೀವು ನೋಡಿದಂಥ ದಿವ್ಯಾಂಜಲಿಯ ಬದುಕಿನ ಬಗ್ಗೆ ಹೇಳಿ ಪ್ಲೀಸ್. ಎಲ್ಲರಿಗೂ ಶರಣಾರ್ಥಿ. ದಿವ್ಯಾಂಜಲಿ ಬಗ್ಗೆ ಹೇಳಿಕ್ಕೆ ಇಷ್ಟೊತ್ತು ಇದು ಎಲ್ಲ ನೋಡಿದ ತಕ್ಷಣ ನಾನು ಬಹಳ ಭಾವುಕಾಗಿದ್ದೀನಿ. ನನಗೆ ಶಬ್ದಗಳೇ ಬರ್ತಾ ಇಲ್ಲ. ದಿವ್ಯಾಂಜಲಿ ಬಗ್ಗೆ ಹೇಳಬೇಕಂದ್ರೆ ಅವಳು ಮಗು ಇದ್ದಾಗ ಸಿಕ್ಕಿದವಳು. ಅವಳನ್ನು ಬಹುತೇಕ ಜನ್ಮ ಕೊಟ್ಟಂಥ ತಾಯಿ ತಂದಿನೂ ಕಲಿಹಂಗ ಅಪ್ಪರು ದಿವ್ಯಾಂಜಲಿಯನ್ನು ಬೆಳೆಸಿದ್ದಾರೆ. ಅವಳು 6ನೇ ತರಗತಿಯಿಂದ ಈ ಕಲೆ ನಾಟಕ ಅವಳು ಬಲ ಅದ್ಭುತ ಒಂದು ಪ್ರತಿಭೆ. ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರೇ ಅವಳನ್ನು ಗುರುತಿಸಿ ಅವಳಿಗೆ ಪ್ರತಿಯೊಂದು ಇದಕ್ಕೂ ಪ್ರೋತ್ಸಾಹ ಕೊಡೋದು. ಇಂಥ ದಿವ್ಯಾಂಜಲಿ ಗೊತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಗುರುಗಳು, ನಮ್ಮ ಸಂಸ್ಥೆ ಅದನ್ನು ಜಿ ಕನ್ನಡ ವಾಹಿನಿ ಪರಿಚಯ ಮಾಡಿಕೊಟ್ಟಿದ್ದು ನನಗೆ ಅತೀ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಗುರುಗಳೇ. ರಮೇಶ್ ಸರ್, ದಿವ್ಯಾಂಜಲಿ ಆ ಸ್ವಾಮೀಜಿಯವರು ಅವರು ಆ ಡಾಕ್ಯುಮೆಂಟ್ರಿ ಎಲ್ಲ ನೋಡ್ತಿದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡುವಂತ ಜನ ಇದ್ದಾರೆ. ಈ ತರ ಮಾನವೀಯತೆಗೆ ಮೌಲ್ಯಗಳನ್ನ ಮೆರೆಸುವಂತ ವಿಷಯಗಳು ನಡೀತಾ ಇದೆ ಅಂತ ಕೇಳಕ್ಕೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆಗೆ, ನಿಮ್ಮ ಹಿರಿಯರಿಗೆ ನಮ್ಗೆ ಗೌರವ ತಿಳಿಸಿ. ಬಹಳ ಅದ್ಭುತವಾದ ಟ್ಯಾಲೆಂಟ್ ದಿವ್ಯಾಂಜಲಿ ಅವರು. ಒಳ್ಳೇದಾಗ್ಲಮ್ಮ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ತಮಗೂ ಕೂಡ. ಇಲ್ಲಿವರೆಗೂ ಬಂದು ನೀವು ಮಾತಾಡಿ ಇಷ್ಟೊತ್ತು ಸಮಯ ನಮ್ಮ ಜೊತೆ ಕಳೆದ್ರಲ್ಲ, ಧನ್ಯವಾದಗಳು. ಥ್ಯಾಂಕ್ ಯು. ಇದು ದಿವ್ಯಾಂಜಲಿ ಬದುಕಿನ ದೃಶ್ಯ ಕಾವ್ಯನೇ ಅಲ್ಲಿ ತೋರಿಸಿದ್ದು. ಸೊ ಅದನ್ನು ಶೂಟ್ ಮಾಡಿದಂತಹ ಬಾಬಿ ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ರಮೇಶ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ವಾಟ್ ಅ ಬ್ಯೂಟಿಫುಲ್ ವಿಡಿಯೋ, ಎಡಿಟರ್ ಆಲ್ಸೋ ಇಂಪಾರ್ಟೆಂಟ್. ಎಡಿಟರ್ ಪ್ರವೀಣ್ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಹ್ಯಾಟ್ಸ್ ಆಫ್ ಟು ಗೈಸ್, ದಟ್ ವಾಸ್ ಸೋ ಬ್ಯೂಟಿಫುಲ್. ಸೂಪರ್. ದಿವ್ಯಾಂಜಲಿ, ಈಗ ನೀನು ಮಾಡಿದಂತಹ ಪರ್ಫಾರ್ಮೆನ್ಸಿಗೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ. ತರುಣ್ ಅವರಿಂದ ಶುರು ಮಾಡೋಣ. 4 stars. 4 stars. ಪ್ರೇಮ ಮ್ಯಾಮ್ 4 stars. 4 stars. ನಿಶ್ವಿಕಾ 4 stars. ಥ್ಯಾಂಕ್ ಯು ದಿವ್ಯಾಂಜಲಿ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಈ ಹೃದಯದ ಮನರಂಜನೆ ನಾಳೆ ಕೂಡ ಮುಂದುವರಿಯುತ್ತೆ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಹ್ಯುಂಡೈ, ಸಿಯೆಟ್, ಸುದರ್ಶನ್ ಸೇಲ್ಸ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.